ಅದು ಆಗಬಾರ್ದು. ಕ್ರೀಡೆ ತೆಗೆದುಕೊಳ್ಳುವಂಥ ಪ್ರವೃತ್ತಿ ಬೆಳಬೇಕಾಗಿದೆ. ಈ ಅತಿ ರಾಷ್ಟ್ರಾಭಿಮಾನ, ಅತಿಯಾದಂಥ ಕೆಲವೊಂದು ಭಾವನೆಗಳು ನಾವು ಸಹಿತ ಪ್ರೇಕ್ಷಕರಾಗಿ ಸ್ಪಂದಿಸಬೇಕಾಗಿದೆ. ಆಟ ಸ್ವೀಕಾರ ಮಾಡಿ ಗೆದ್ದಾಗ ಖುಷಿ ಪಡುವಂಥದ್ದು, ಸೋತಾಗ ನೋವು ಆಗ್ತದೆ ಇಲ್ಲ ಅಂತಲ್ಲ, ಅದಕ್ಕೆ ಸ್ಪಂದಿಸುವಂಥ ರೀತಿ ತಪ್ಪದ. ಇರಲಿ, ಪಾಕಿಸ್ತಾನದಲ್ಲೂ ಅದ ಪರಿಸ್ಥಿತಿ ಅದ. ಅದು ಭಾರತದ ವಿರುದ್ಧ ಸೋತರಂತೂ ಆ ದೇಶದಲ್ಲೇ ಪಾಪ ಆಟಗಾರ ಪರಿಸ್ಥಿತಿ ನಮ್ಮಲ್ಲಿಗಿಂತೂ ಕಷ್ಟ. ನಮ್ಮಲ್ಲಿ ಅಡ್ಡಿ ಇಲ್ಲ, ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ ಏನೋ ಒಂದಿಷ್ಟು ಬೈಕೊಂಡು ಗಪ್ಪನೆ ನಮ್ಮ ಟಿ ವಿಗಳನ್ನ ಬಂದು ನೋಡ್ಕೊಂಡು ಕೂಡ್ತಾರೆ. ಅವ್ರ ಆಟಗಾರರಿಗೆ ಬೆನ್ನು ಹೊತ್ತಂಥ ಪ್ರವೃತ್ತಿ ಅಲ್ಲದಂತ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಒಟ್ಟಾರೆಯಾಗಿ ಇದು ಕ್ರೀಡೆ ಜಗತ್ಪ್ರಸಿದ್ಧ ಕ್ರೀಡೆ ಆಗ್ತಾಯಿದೆ. ಇದು ಇದಕ್ಕಿನ್ನೂ ಹಲವು ಆಯಾಮಗಳ ಈ ಒಂದು 2020ಗೆ ಆಗಬೇಕಾಗ್ಯದ. 10 ಆದ್ರೂ ಇನ್ನೂ ಉತ್ತಮ ಏನೋದು ಅನಿಸ್ತದೆ. ಎಲ್ಲರಿಗೂ 1 ಓವರ್ ಸಿಗುವಂಥದ್ದು, 1-2 ಓವರ್ಗಳು ಜೊತೆಗೆ ಅಷ್ಟೆಲ್ಲ ಏನು ತನ್ನ ಬ್ಯಾಟಿಂಗ್ ಪ್ರತಿಭೆಯನ್ನು ತೋರಿಸುವಂಥದ್ದು. ಅಂದ್ರೆ ಒಂದಿತ್ತು ಬಾಲರ್ಗೂ ಶಕ್ತಿ ಅದ. 5 ಮಂದಿ ಬಾಲರ್ಗೆ 5 ಮಂದಿ ಬ್ಯಾಟ್ಸ್ಮನ್ಗಳಿಗೆ ಒಬ್ಬ ವಿಕೆಟ್ ಕೀಪರ್ ಇದ್ದೇ ಇರ್ತಾನೆ. ಆ ನೆಲೆಯಲ್ಲೇ ಇದು ಇನ್ನಷ್ಟು ಪರಿಷ್ಕರಣೆ ಆದ್ರೆ ಇನ್ನಷ್ಟು ವಿಶ್ವವ್ಯಾಪಿ ಆಗ್ಬೋದು. ಇದು ಅವ್ರು ಟೆಸ್ಟು ಇರಲಿ, ಅವು ನಡೀತಾ ಹೋಗಲಿ, ಅದನ್ನು 2 ಮಾತಿಲ್ಲ, ನಡೀತಾ ಇರಬೇಕು. ಅವು ಯಾರು ಖಾಲಿ ಇರ್ತಾರೆ ಮತ್ತೇನೋ ಮಾಡ್ತಾರೆ ಅವ್ರಿಗೆ. ಆದರೆ ಇವತ್ತು ವಿಶ್ವ ಏನಾಗ್ಯದಪ್ಪ ಅಂದ್ರೆ ಕ್ವಿಕ್ ಎಲ್ಲ ಕ್ವಿಕ್. ಇವತ್ತು ನೋಡ್ರಿ, ನಾವು ಒಂದು ಉದ್ದದ ಒಂದು 20 ನಿಮಿಷದ ಕಾರ್ಯಕ್ರಮ ಮಾಡಿದ್ರೆ ವಿಶೇಷ ನೋಡೋರು ಕಡಿಮೆ. ಬಿಡಪ್ಪ ಅದೇನೋ ಹೇಳ್ತಾ ಇದ್ದಾರೆ ಅಂತ. ಅದೇ ಒಂದು 5-10 ನಿಮಿಷ ನಾವು ಹೇಳ್ಬೇಕಾಗಿದ್ದು ಹೇಳಿಬಿಟ್ರೆ ನೋಡುವಂಥ ಜನ ಹೆಚ್ಚಾಗ್ತಾ ಇದ್ದಾರೆ. ಇವತ್ತೆಲ್ಲ